ನಮಸ್ಕಾರ. ನಮ್ಮ ಸುತ್ತ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಸ್ವಾಗತ. ಹಿಂದೂ ಧರ್ಮದಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸಿದ್ದಾರೆ ಅನ್ನುವಂಥ ನಂಬಿಕೆ ಇದೆ. ಅದೇ ರೀತಿಯಾಗಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜಾ ಕಾರ್ಯಕ್ರಮಗಳು, ಆಚರಣೆಗಳು, ಪದ್ಧತಿಗಳು ಬಹಳನೇ ವಿಶಿಷ್ಟವಾಗಿ ಜೊತೆಗೆ ವಿಜೃಂಭಣೆಯಿಂದ ನಡೆಯುವಂತಹ ದೃಶ್ಯಗಳನ್ನು ಸಾಕಷ್ಟು ಕಡೆಗಳಲ್ಲಿ ನೀವು ನೋಡೇ ಇರ್ತೀವಿ. ಆದರೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನಲ್ಲಿರುವಂತಹ ಕೂಡ್ಲಿಗೆರೆ ಹೋಬಳಿಯಲ್ಲಿ ಎಂದಿನಂತೆ ನಡೆಯುವಂತಹ ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯ ಸಮಿತಿ ಮತ್ತು ಸಾರ್ವಜನಿಕರ ಪ್ರೋತ್ಸಾಹದಿಂದ 80ನೇ ವರ್ಷದ ಕಾವಡಿ ಮತ್ತು ಕೊಂಡಿ ರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಅದ್ಧೂರಿ ಆಚರಣೆಗೆ ದೇವಸ್ಥಾನದ ಪೂಜಾರಿಗಳಾದಂತಹ ಅಧ್ಯಕ್ಷರಾದ ಅಣ್ಣಾದೊರೆ ಗೌಡರ್, ಉಪಾಧ್ಯಕ್ಷರಾದ ಶಂಕರ್ ಗೌಡರ್, ಕಾರ್ಯದರ್ಶಿಗಳಾದ ಸಿ ರಾಜಾ ಗೌಡರ್, ಖಜಾಂಚಿಗಳಾದ ಬಿ ಚನ್ನಪ್ಪಯ್ಯ ಗೌಡರ್ ಮತ್ತು ಮುಖ್ಯವಾಗಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಮಣಿ ಅವರು, ಶ್ರೀ ಸುಬ್ರಹ್ಮಣ್ಯ ಸೇವಾ ಸಮಿತಿ ಕಮಿಟಿಯ ಸದಸ್ಯರೆಲ್ಲರೂ ಕೂಡ ಒಗ್ಗೂಡಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡೋದಕ್ಕೆ ಜೊತೆಗೆ ಭಕ್ತಾದಿಗಳನ್ನ ಕೂಡ ಆಹ್ವಾನವನ್ನ ಮಾಡಲಾಗಿದೆ. 80ನೇ ವರ್ಷದ ಕಾವಡಿ ಮತ್ತು ಕೊಂಡಿ ರಥೋತ್ಸವದಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ನೋಡೋದಾದ್ರೆ, ಇದೇ ತಿಂಗಳ 31ನೇ ತಾರೀಕು ಮಂಗಳವಾರ ರಾತ್ರಿ 10 ಗಂಟೆಗೆ 108 ಮೂಲ ಸ್ಥಾನದ ಪೂಜೆ, ಏಪ್ರಿಲ್ 1ನೇ ತಾರೀಕು ಬುಧವಾರದಂದು ಬೆಳಿಗ್ಗೆ 8 ಗಂಟೆಗೆ ಅರಬಿಳಚಿ ಕ್ಯಾಂಪ್ನಿಂದ ಕಳಸದಲ್ಲಿ ಗಂಗೆಯನ್ನ ತರಲಾಗುತ್ತೆ. ಬೆಳಗ್ಗೆ 10 ಗಂಟೆಗೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ 108 ಕಳಸದ ಅಭಿಷೇಕ ಮತ್ತು ಚಾನಲ್ನ ದಡದಲ್ಲಿ ಮಧ್ಯಾಹ್ನ 1 ಗಂಟೆಗೆ 108 ಅಭಿಷೇಕ, ಕಾವಡಿ ಅಭಿಷೇಕ, ಅರಿಶಿಣವನ್ನ ಕಟ್ಟುವಂಥದ್ದು, ಕೊಕ್ಕಿ ರಥೋತ್ಸವ, ಅಕ್ಕಿ ಕಟ್ಟುವುದು, ಸಿಡಿ ಉತ್ಸವ ಮತ್ತು ಊರಿನ ರಾಜಬೀದಿಗಳಲ್ಲಿ ಪೊಂಬೈ ಸಿಲಂಬು ಆಟದೊಂದಿಗೆ ಸ್ವಾಮಿಯ ರಥ ಮೆರವಣಿಗೆ ಕೂಡ ನಡೆಯುತ್ತೆ. ಏಪ್ರಿಲ್ 3ನೇ ತಾರೀಕು ಶುಕ್ರವಾರದಂದು ರಾತ್ರಿ 8 ಗಂಟೆಗೆ ಇಡಂಬನ್ ಸ್ವಾಮಿಯ ಪೂಜೆಯನ್ನ ಕೂಡ ಏರ್ಪಾಡು ಮಾಡಲಾಗಿದೆ. ಇನ್ನು ಏಪ್ರಿಲ್ 1ನೇ ತಾರೀಕು ಮಧ್ಯಾಹ್ನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕೂಡ ಏರ್ಪಾಡು ಮಾಡಲಾಗಿದೆ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಉತ್ಸವದ ಮೆರವಣಿಗೆಯಲ್ಲಿ ಭಕ್ತ ಕೋಟಿಗಳೆಲ್ಲರೂ ಕೂಡ ಭಾಗವಹಿಸಿ ಉತ್ಸವವನ್ನು ಯಶಸ್ವಿಗೊಳಿಸಬೇಕು. ತಮ್ಮ ತನು ಮನ ಧನ ಸಹಾಯದೊಂದಿಗೆ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ಕೋರಲಾಗಿದೆ. ಇನ್ನು ಹೊಸದಾಗಿ ದೇವಾಲಯ ಕೂಡ ನಿರ್ಮಾಣ ಆಗ್ತಾ ಇರುವಂಥದ್ದು, ಹಾಗಾಗಿ ಭಕ್ತಾದಿಗಳು ಈ ಒಂದು ದೇವಾಲಯಕ್ಕೂ ಕೂಡ ದೇಣಿಗೆಯನ್ನ ನೀಡಬಹುದು. ದಿನಾಂಕ 31/3/2026 ಮತ್ತು 1/4/2026 ನಮ್ಮ ಭದ್ರಾವತಿ ತಾಲೂಕಿನ ಕೂಡ್ಲಿಗೆರೆ ಗ್ರಾಮದಲ್ಲಿರ್ತಕ್ಕಂಥ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ 80ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಕಾವಡಿ, ಬಾಯಿಗೆ ಬೀಗ ಹಾಕೋದು, ಹಾಗೆ 7 ಜನ ಕ್ರೈನ್ನಲ್ಲಿ ಏನು ಕೊಂಡಿಯನ್ನು ಬೆನ್ನಿಗೆ ಚುಚ್ಚಿಕೊಂಡು ಸಿಡಿ ಪ್ರದರ್ಶನವನ್ನು ಮಾಡ್ತಾರೆ. 50ಕ್ಕೂ ಹೆಚ್ಚು ರಥವನ್ನು ರಾಜಬೀದಿಯಲ್ಲಿ ಎಳೀತಕ್ಕಂಥದ್ದು. ಒಂದು 60ರಿಂದ 70 ಜನ ಬಾಯಿಗೆ ಬೀಗವನ್ನು ಅಂತಂದರೆ ಕೊಂಡಿ ಚುಚ್ಚಿಕೊಂಡು ಮೆರವಣಿಗೆ ಬರ್ತಕ್ಕಂಥದ್ದು. ಸುಮಾರು ಒಂದು 20,000ಕ್ಕಿಂತ ಅಧಿಕ ಜನಸಂಖ್ಯೆ ಪ್ರತಿ ವರ್ಷವೂ ಕೂಡ ಆ ಭಾಗದಲ್ಲಿ ಸೇರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತಾದಿಗಳು ಹಾಗೂ ಎಲ್ಲ ಗ್ರಾಮಸ್ಥರು, ನಮ್ಮ ತಾಲೂಕಿನ ಹಾಗೂ ವಿವಿಧ ತಾಲೂಕುಗಳಿಂದ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ 1ನೇ ತಾರೀಕು ಏನು ಈ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಪಾಲ್ಗೊಂಡು ಆ ದೇವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕು. ಹಾಗೆ ಒಂದು ನಮ್ಮ ಶಾಸಕರ ಬಿ ಕೆ ಸಂಗಮೇಶ್ವರವರ ಶಾಕಾರದಿಂದ, ಆಶೀರ್ವಾದದಿಂದ ಭಾರಿ ದಿನಗಳಿಂದ ನೆಲಗುಂದಿಗೆ ಬಿದ್ದಿರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವು ಕೂಡ ಈಗಾಗಲೇ 2 ವರ್ಷಗಳಾಗಿದೆ ಪ್ರಾರಂಭ ಆಗಿ. ಅವರು ಶಾಸಕರಾದ ನಂತರ ಆ ದೇವಸ್ಥಾನವನ್ನು ಕೂಡ ಅತಿ ವಿಜೃಂಭಣೆಯಿಂದ ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಯಶಸ್ವಿಯಾಗಿ ದೇವಾಲಯವು ಕೂಡ ಪ್ರಾರಂಭ ಆಗಿದೆ. ಅದಕ್ಕೂ ಕೂಡ ಭಕ್ತರೆಲ್ಲರೂ ಕೂಡ ಬಂದು ಆ ದೇವರಿಗೆ ನಿಮ್ಮ ಕೈಲಾದಂಥ ಸೇವೆಯನ್ನು ಸಲ್ಲಿಸಬೇಕು. ಯಾಕೆಂದರೆ ಇದು ಎಲ್ರಿಗೂ ಕೂಡ ಸಾರ್ವಜನಿಕವಾಗಿ ಉಪಯೋಗ ಆಗ್ತದೆ. ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲಿವರೆಗೂ ಯಾರಿಗೂ ಕೂಡ ನಂಬಿದ ಭಕ್ತರಿಗೆ ಕೈಬಿಟ್ಟಂಥ ಉದಾಹರಣೆ ಇಲ್ಲ. ಹಾಗಾಗಿ ದಯಮಾಡಿ ಇವತ್ತೇನು ನಮ್ಮ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ಸದಸ್ಯರು ಕೂಡ ಇವತ್ತು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಬೇಕು ಅಂತೇಳಿ ಎಲ್ಲರನ್ನೂ ವಿನಂತಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಈ ಮಾಧ್ಯಮದ ಮುಖಾಂತರ ಏನು ಭಕ್ತರಿಗೆಲ್ಲರಿಗೂ ಕೂಡ 1ನೇ ತಾರೀಕು ಎಲ್ಲರೂ ಕೂಡ ತಪ್ಪದೆ ಆ ದೇವರ ಆಶೀರ್ವಾದವನ್ನು ಎಲ್ಲರೂ ಪಡ್ಕೋಬೇಕು ಅಂತೇಳಿ ಎಲ್ರಿಗೂ ಆಹ್ವಾನವನ್ನು ಈ ಮುಖಾಂತರ ತಮ್ಮಲ್ಲೆಲ್ಲರಿಗೂ ಪ್ರಾರ್ಥನೆ ಮುಖಾಂತರ ಮಾಡ್ಕೊಳ್ತೀವಿ. ಕಾರ್ಯಕ್ರಮ ಪ್ರತಿ ವರ್ಷ ಯಾವ ರೀತಿ ನಡೆಯುತ್ತೆ ಅಂದರೆ, ಏನು ನಮ್ಮ ಸುಬ್ರಹ್ಮಣ್ಯ ಜಾತ್ರೆಯ
ಬಾಯಿಗೆ ಬೀಗ ಹಾಕೋ ಸಂದರ್ಭದಲ್ಲಿ ಗರುಡನ ಪ್ರತ್ಯಕ್ಷ ಆದ ನಂತರ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು. ಪ್ರತಿ ವರ್ಷವೂ ಕೂಡ ಆ ಸಂದರ್ಭದಲ್ಲಿ ಆ ಗರುಡ ರೂಪದಲ್ಲಿ ಸುಬ್ರಹ್ಮಣ್ಯ ಬರ್ತಾನೆ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಜನಗಳ ಒಂದು ನಂಬಿಕೆ ಪ್ರಕಾರ ಪ್ರತಿ ವರ್ಷವೂ ಕೂಡ ಆ ಗರುಡ ದರ್ಶನ ನೀಡಿದ ನಂತರ ಸುಮಾರು 500ಕ್ಕೂ ಹೆಚ್ಚು ಜನ ಬಾಯಿಗೆ ಬೀಗ ಅಂತಂದ್ರೆ ಆ ಒಂದು ಬೀಗವನ್ನ ಹಾಕ್ಸೋದು ಸುಮಾರು 20 ಅಡಿಗಿಂತ ಹೆಚ್ಚು ಉದ್ದದ ಒಂದು ಇದನ್ನ ಬೀಗವನ್ನು ಹಾಕಿಸ್ತಾರೆ. ಅದ್ರ ಜೊತೆಗೆ ಸುಮಾರು 50ರಿಂದ 60 ತೇರುಗಳನ್ನ ಎಳಿತಕ್ಕಂಥದ್ದು, ಒಂದು 25-30 ರೋಣಗಲ್ಗಳನ್ನ ರಾಜಬೀದಿಗಳಲ್ಲಿ ಬೆನ್ನಿಗೆ ಚುಚ್ಚಿಕೊಂಡು ಎಳಿತಕ್ಕಂಥದ್ದು. ಹಾಗೆ ಕ್ರೈನ್ನ ಮುಖಾಂತರ ಏನು ಕ್ರೈನಲ್ಲಿ ನೇತಾಡ್ಕೊಳ್ತಾ ಏನು ಸಿಡಿ ಅಂತೇಳಿ ಏನು ಮಾಡ್ತಾರೋ ಅದನ್ನು ಕೂಡ ಈ ವರ್ಷ ಪ್ರತಿ ವರ್ಷ 1-2 ಮಾಡ್ತಾ ಇದ್ರು. ಈ ಬಾರಿ ಭಕ್ತರು 7 ಜನ ಆ ರೀತಿ ಕ್ರೈನ್ನಲ್ಲಿ ಸಿಡಿಯನ್ನ ಮಾಡ್ತಕ್ಕಂಥ ಕಾರ್ಯಕ್ರಮವು ಕೂಡ ಇದೆ. ಅದ್ರ ಜೊತೆಗೆ ಅರಿಶಿಣವನ್ನ ಕೊಡ್ತಕ್ಕಂಥದ್ದು, ಅಕ್ಕಿ ಕೊಡ್ತಕ್ಕಂಥದ್ದು ಎಲ್ಲವೂ ಕೂಡ ಒಂದು ನೋಡುಗರಿಗೆ ಬೆರಗು ಮಾಡಿಸ್ತಕ್ಕಂಥ ಕಾರ್ಯಕ್ರಮ ಇದು. ಹಾಗಾಗಿ ಎಲ್ಲವೂ ಕೂಡ ಭಕ್ತಿ ಇರೋದ್ರಿಂದನೇ ಇವೆಲ್ಲವೂ ಕೂಡ ಹಾಕ್ತಕ್ಕಂಥದ್ದು. ಆ ಸುಬ್ರಹ್ಮಣ್ಯನ ಆಶೀರ್ವಾದ ಜನಗಳಿಗೆ ಇರ್ತಕ್ಕಂಥದ್ರಿಂದನೇ. ಯಾಕೆಂದ್ರೆ ಆ ಒಂದು ಏನು ಬಾಯಿಗೆ ಬೀಗ ಹಾಕ್ತಕ್ಕಂಥದ್ದಾಗ್ಲಿ, ನಾಲಿಗೆಗೆ ಚುಚ್ಚತಕ್ಕಂಥದ್ದಾಗಿರ್ಲಿ, ಇವೆಲ್ಲವನ್ನ ನಿಜಕ್ಕೂ ಆ ಭಗವಂತ ನೇರ ಸಾಕ್ಷಿಯಾಗಿದ್ದಾನೆ. ಇದನ್ನೆಲ್ಲವೂ ಕೂಡ ತಾವೆಲ್ಲರೂ ಬಂದು ಇದನ್ನು ನೋಡಿ ನೀವು ಕೂಡ ಆ ದೇವರ ಕೃಪೆಗೆ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತೇಳಿ ಎಲ್ಲರನ್ನೂ ಕೂಡ ಈ ಮುಖಾಂತರ ಆಹ್ವಾನ ಮಾಡಲಿಕ್ಕೆ ಕಮಿಟಿಯ ಅಧ್ಯಕ್ಷರು, ಈಗ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಏಳುಮಲೆ ಅಣ್ಣಾದೊರೆ ಅವರು, ಹಾಗೆ ಇನ್ನು ನೂತನವಾಗಿ ಎಲ್ಲ ಪದಾಧಿಕಾರಿಗಳು, ಅದ್ರ ಜೊತೆಗೆ ಇಂದಿನ ನಿಕಟಪೂರ್ವ ಅಧ್ಯಕ್ಷರಾದಂಥ ಚಿಂತಂಬಿಯವರು ಅವರು ಕೂಡ ಇದ್ರ ಜೊತೆಗೆ ಇದ್ದಾರೆ. ಹಾಗೆ ಹೆಚ್ಚು ಶಾಸಕರ ಸಹಕಾರದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಶಾಸಕರು BK ಸಂಗಮೇಶ್ರವರು, ಗಣೇಶ್ರವರು, ವಿವಿಧ ಎಲ್ಲ ಮುಖಂಡರುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಹಾಲಿ ಮಾಜಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಾಕಷ್ಟು ಯಶಸ್ವಿಗೆ ಸುಮಾರು 20ರಿಂದ 25 ಸಾವಿರ ಜನಸಂಖ್ಯೆಯ ಜನಸಮೂಹವೇ ಹರಿದು ಬರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ರಸ್ತೆಗೆ ಅಡ್ಡವಾಗುತ್ತೆ ಪ್ರತಿ ವರ್ಷ ಅಂತೇಳಿ. ಹಾಗಾಗಿ ಈ ವರ್ಷ ಶಾಸಕರ ಏನು ಈ ಬಾರಿ ಗೆದ್ದ ನಂತರ ಸುಬ್ರಹ್ಮಣ್ಯ ದೇವಸ್ಥಾನವನ್ನು ಕಟ್ಟಿಸ್ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ನಾನು ಹೊತ್ಕೊಳ್ತೇನೆ ಅಂತಕ್ಕಂಥ ವಿಶ್ವಾಸವನ್ನು ಇಟ್ಕೊಂಡು ಆ ಜಾಗವನ್ನ ಶಾಸಕರ ಸಹಕಾರದಿಂದ ಜಾಗವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಈಗಾಗಲೇ 2 ವರ್ಷಗಳ ಕಾಲ ಆಗಿದೆ. ಈಗಾಗಲೇ ಅದು ಗೋಪುರವನ್ನ ನಿರ್ಮಾಣ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ಭಕ್ತರು ಅದ್ರ ಜೊತೆಗೆ ತಮ್ಮ ಕೈಲಾದಂಥ ಸೇವೆಯನ್ನ ದೇವಸ್ಥಾನಕ್ಕೆ ಏನು ಜೀವನೋದ್ಧಾರವನ್ನ ಮಾಡ್ತಾ ಇದ್ದೀವಿ ನೂತನವಾಗಿ. ಯಾಕೆಂದ್ರೆ ಎಲ್ಲೂ ಕೂಡ ಸುಬ್ರಹ್ಮಣ್ಯ ದೇವಸ್ಥಾನ ಎತ್ತರದ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಸಾರ್ವಜನಿಕರಿಗೆ ರಸ್ತೆಯಲ್ಲಿ ಅಡ್ಡ ಆಗುತ್ತೆ 30-40 ಜನಸಂಖ್ಯೆ ಸೇರಿದಾಗ ಅಂತೇಳಿ ಅದನ್ನು ಮನಗೊಂಡು ಎಲ್ಲರೂ ಕೂಡ ಸಾಕಷ್ಟು ವರ್ಷಗಳಿಂದ ಏನು 80 ವರ್ಷಗಳಿಂದನೂ ಕೂಡ ದೇವಸ್ಥಾನವನ್ನ ಎತ್ತರದ ಪ್ರದೇಶದಲ್ಲಿ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಕೈಗೊಂಡಿದ್ರು. ಆದರೆ ಕಾರಣಾಂತರದಿಂದ ಕೆಲವು ಅಡಚಣೆಗಳಿಂದ ಆಗಿರಲಿಲ್ಲ. ಆದರೆ ಈ ಸತಿ ನಮ್ಮ ಶಾಸಕರು ಏನು ನಾನು ಗೆದ್ರೆ ಅದನ್ನು ನಿಮ್ಮ ಜವಾಬ್ದಾರಿ ತೆಗೆದುಕೊಂಡು ಮಾಡಿಕೊಡ್ತೇನೆ ಅಂತಕ್ಕಂಥ ವಿಶ್ವಾಸವನ್ನು ಇಟ್ಕೊಂಡು ಹೇಳಿದಾಗ ಅದೇ ರೀತಿ ಇವತ್ತು ನಡ್ಕೊಳ್ತಾ ಇದ್ದಾರೆ. ಹಾಗಾಗಿ ದಯಮಾಡಿ ಎಲ್ಲರೂ ಕೂಡ ಅದನ್ನು ಕೂಡ, ಯಾಕೆಂದ್ರೆ ನಾವೇನು ಬಾಯಿಗೆ ಬೀಗ ಹಾಕ್ತೀವೋ ಆ ಜಾಗದಲ್ಲೇ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ. ಬಂದು ನೋಡಿ ಭಕ್ತರು, ಅದಕ್ಕೂ ಕೂಡ ದೇವಾಲಯ ಕೂಡ ನಿಮ್ಮೆಲ್ಲರ ಸಹಕಾರ ಇರಬೇಕು. ಯಾಕೆಂದ್ರೆ ದೇವಸ್ಥಾನ ಕೇವಲ ಒಬ್ಬರ ಸೊತ್ತಲ್ಲ, ಸಾರ್ವಜನಿಕರ ಸೊತ್ತು. ಸಾರ್ವಜನಿಕರು ಎಲ್ಲರೂ ಕೂಡ ಕೈ ಜೋಡಿಸಿ ಇದನ್ನು ಯಶಸ್ವಿಗೊಳಿಸ್ಕೊಟ್ಟು ಮುಂದಿನ ವರ್ಷ ಏನು 81ನೇ ವರ್ಷ ಆ ಒಂದು ನೂತನ ದೇವಾಲಯವನ್ನ ಉದ್ಘಾಟನೆ ಮಾಡಿ ಅಲ್ಲಿಂದ ಪ್ರಾರಂಭ ಮಾಡತಕ್ಕಂಥ ಭಾಗ್ಯವನ್ನು ನೀವೆಲ್ಲರೂ ಕೂಡ ಕರುಣಿಸ್ಕೊಡ್ಬೇಕು ಅಂತ ಹೇಳ್ತಾ ಎಲ್ಲರೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದಕ್ಕೆ ಹಾಗೆ ಎಲ್ಲರೂ ಬರಬೇಕು ಅಂತೇಳಿ ಕೇಳ್ಕೊಳ್ತಾರೆ.